ಓಕೆ, ಇನ್ನು BJP ನಾಯಕತ್ವ ಯುದ್ಧ ಸದ್ಯ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಇವತ್ತೇ ಉತ್ತರ ಸಿಗುತ್ತಾ ಇಲ್ಲ ಯತ್ನಾಳ್ರನ್ನ ಉಚ್ಚಾಟನೆ ಮಾಡ್ತಾರಾ ಎಂಬ ಪ್ರಶ್ನೆ ಎದ್ದಿದೆ. ಹಾಗಿದ್ರೆ ದೆಹಲಿ ನಾಯಕರು ರೆಬಲ್ಸ್ಗೆ ಏನು ಹೇಳ್ತಾರೆ, ವಿಜೇಂದ್ರ ಟೀಮ್ಗೆ ಏನು ಹೇಳ್ತಾರೆ, ದೆಹಲಿಯಲ್ಲಿ ಇವತ್ತು ಏನೇನೆಲ್ಲ ಆಯಿತು, ಬನ್ನಿ ಒಂದು ರಿಪೋರ್ಟ್. ಕೇಸರಿ ಕ್ಯಾಪ್ಟನ್ ಕಲಹ ದೆಹಲಿಗೆ ಶಿಫ್ಟ್. ಯತ್ನಾಳ್ ಉಚ್ಚಾಟನೆಗೆ ತಡ ಆಗ್ತಿರೋದು ಯಾಕೆ? ಬಿಜೆಪಿಯ ಬಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಂದೆಡೆ ಯತ್ನಾಳ್ ಬಣ ವಿಜೇಂದ್ರ ವಿರುದ್ಧ ತೊಡೆತಟ್ಟಿದ್ರೆ, ಇನ್ನೊಂದು ಬಣ ವಿಜೇಂದ್ರ ಪರ ನಿಂತು ಯತ್ನಾಳ್ ಬಣಕ್ಕೆ ಸವಾಲು ಎಸೆಯುತ್ತಿದೆ. ಇಂದು ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ಹಾಜರಾದ್ರು. ಮತ್ತೊಂದೆಡೆ ಆರ್ ಅಶೋಕ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಬಿಜೆಪಿ ನೀಡಿದ್ದ ಶೋಕಾಸ್ ನೋಟಿಸ್ಗೆ ಸುದೀರ್ಘವಾದ ಉತ್ತರವನ್ನ ನೀಡಿದ್ದಾರೆ. ಕರ್ನಾಟಕ ಬಿಜೆಪಿಯಲ್ಲಿ ಸಾಕಷ್ಟು ಅಂತರ್ಯುದ್ಧ ಬಳಿಕ ಇದನ್ನ ಶಮನ ಮಾಡುವುದಕ್ಕೆ ಬಿಜೆಪಿಯ ಮಧ್ಯಪ್ರವೇಶ ಅಗತ್ಯವಿದ್ದು, ಯತ್ನಾಳ್ ಆರೋಪಕ್ಕೆ ಮಣೆ ಹಾಕುತ್ತಾ ಇಲ್ಲ ವಿಜೇಂದ್ರ ಬಣಕ್ಕೆ ಜೈ ಎನ್ನುತ್ತಾ ಎಂಬುದೇ ಕುತೂಹಲವಾಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಯತ್ನಾಳ್ಗೆ ಗೆಲುವಾಗುತ್ತಾ ಸೋಲಾಗುತ್ತಾ ಎಂಬುದೇ ಸಸ್ಪೆನ್ಸ್ ಆಗಿದೆ. ತಮ್ಮ ಟಾರ್ಗೆಟ್ ಅಪ್ಪ ಮಗನೇ ಅನ್ನೋ ಧಾಟಿಯಲ್ಲಿ ವಾದ ಮಾಡಿತು. ಯತ್ನಾಳ್ ಉತ್ತರಕ್ಕೆ ಹೈಕಮಾಂಡ್ ಮನ್ನಣೆ ನೀಡುತ್ತಾ ವಿಜೇಂದ್ರ ಕೊಟ್ಟ ದೂರು ವರ್ಕೌಟ್ ಆಗುತ್ತೋ ಇಲ್ವೋ? ದೆಹಲಿ ಮಟ್ಟದಲ್ಲಿ ಯಾರಿಗೆ ಮಣೆ, ಯಾರೆಲ್ಲ ಬದಲಾವಣೆ ಆಗ್ತಾರೆ? ಬಿಜೆಪಿ ಶಿಸ್ತು ಸಮಿತಿ ಮುಂದಿನ ನಡೆ ಬಗ್ಗೆ ಕುತೂಹಲವನ್ನ ಕೆರಳಿಸಿದೆ. ಯಾವ ಬಣವೂ ಏನಿಲ್ಲ, ಕೆಲವರು ರೈತರ ಪರವಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಸತ್ಯ. ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಹಿಂದೂ ಕೂಡ ಹೇಳಿದ್ದೇನೆ, ಯಾರೇ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾರೆ, ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಸರ್ಕಾರ ಏನು ಮಾಡಕ್ಕೆ ಹೊರಟಿದೆ, ಅದ್ರ ಪರವಾಗಿ ಯಾರೇ ಹೋರಾಟ ಮಾಡಿದ್ರು ಕೂಡ ನಾವು ಸ್ವಾಗತವನ್ನು ಮಾಡ್ತೇವೆ. ನಾವು ರಾಷ್ಟ್ರ ಪರವಾಗಿ ನಿಲ್ಲುವರು, ಹಿಂದುತ್ವ ಪರವಾಗಿ ನಿಲ್ಲುವರು. ನಮ್ಗಿರುವುದೇ ಒಂದೇ ಒಂದು ಬಿಜೆಪಿ, ಒಂದೇ ಆಶಾಕಿರಣ ಇವತ್ತು ರಾಜಕೀಯ ವ್ಯವಸ್ಥೆ. ಅದರ ವಿರುದ್ಧ ನಾವು ಎಂದು ಕೆಲಸ ಮಾಡೋದಿಲ್ಲ. ಪಕ್ಷಕ್ಕೆ ದ್ರೋಹ ಮಾಡಿ ಬೇರೆ ಪಕ್ಷ ಕಟ್ಟಿ ಅಲ್ಲೆಲ್ಲ ಸೋತು ಸುಣ್ಣಾಗಿ ಕೈಕಾಲು ಹಿಡಿದು ಮತ್ತೆ ಬಂದವ್ರ ಬಗ್ಗೆ ಚರ್ಚೆ ಆಗಬೇಕು ವಿನಃ ನಮ್ಮಂತ ದೇಶಭಕ್ತರ ಬಗ್ಗೆ ಚರ್ಚೆ ಆಗುವುದು ಅವಶ್ಯಕತೆ ಇಲ್ಲ. ಮಾತಾಡೋಣ. ಯತ್ನಾಳ್ ಅವರು ಯಾರು ಹೊರಗಡೆಯವರಲ್ಲ, ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು. ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ, ಅಥವಾ ವಿಜಯೇಂದ್ರ ಅಪೇಕ್ಷೆ, ರಾಘವೇಂದ್ರ ಅಪೇಕ್ಷೆ ನಮ್ದು ಅದೇ ಇದೆ. ಏನೇ ಕೊರತೆಗಳು ಇದ್ರು ಎದುರು ಬದ್ರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಎಲ್ಲರೂ ಸಹಕರಿಸ್ತಾರೆ ಅಂತ ನಂಬಿದೆ. ಒಟ್ಟಾರೆ ಬಿಜೆಪಿ ನಾಯಕರ ಬಂಡಾಯ ಬೇಗುದಿಗೆ ಸದ್ಯ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದು, ಈ ಒಳಜಗಳ ಇನ್ಯಾವ ಹಂತಕ್ಕೆ ಹೋಗುತ್ತೆ ಎಂಬುದನ್ನ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಹೇಳಿಕೆಯನ್ನು ಗಮನಿಸಿದಾಗ ವಿಜೇಂದ್ರ ಟೀಮ್ ಸ್ವಲ್ಪ ಸಾಫ್ಟ್ ಆದಂಗೆ ಕಾಣ್ತಾ ಇದೆ. ಯಾಕಂದರೆ ಯತ್ನಾಳ್ ಅವರ ಹೋರಾಟ ಇಷ್ಟು ಪ್ರಭಾವಶಾಲಿಯಾಗಿ ಆಗಬಹುದು ಅಂತೇಳಿ ವಿಜೇಂದ್ರ ಟೀಮ್ ಕೂಡ ಅಂದ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಇವರು ಕೂಡ ಇಲ್ಲ, ಸರಿ ಮಾಡ್ಕೊಂಡು ಹೋಗೋಣ ಅನ್ನುವಂಥ ರೀತಿಯಲ್ಲಿ. ಆಮೇಲೆ ಹೈಕಮಾಂಡ್ಗೆ ಬೇಕಿರೋದು ಅದುವೇ. ಯಾವುದೇ ಕಾರಣಕ್ಕೂ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳೋದಿಲ್ಲ. ಯಾವುದೇ ಕಾರಣಕ್ಕೂ ಯತ್ನಾಳ್ ಕಂಪ್ಲೇಂಟ್ ಕೊಟ್ಟರು ಅಂತೇಳಿ ವಿಜೇಂದ್ರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳೋದಿಲ್ಲ. ಅಷ್ಟೇ. ಒಂದು ರೀತಿಯಲ್ಲಿ ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ತಾರೆ. ಅದರಲ್ಲಿ ವಿಜೇಂದ್ರಕ್ಕಿಂತ ಹೆಚ್ಚಾಗಿ ಯತ್ನಾಳ್ಗೆ ಸಮಾಧಾನ ಆದರೆ ಪ್ರಾಬ್ಲಮ್ ಸಾಲ್ವ್ ಆಯಿತು. ಫಿಕ್ಸ್ ಸಂದೇಶ ಇಷ್ಟೇ. ನೋ 50-50. 5 ವರ್ಷ ನಾನೇ ಸಿಎಂ, ಯಾರು ಕಮಕ್ ಕಿಮಕ್ ಅನ್ನಂಗಿಲ್ಲ. ಏಕ್ ಮಾರ್ ದೋ ತುಕಡ. ನಾಳಿನ ಸಮಾವೇಶ ನಂತರ ಏನಾಗಬಹುದು? ವೇಟ್ ಅಂಡ್ ವಾಚ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. DK ಶಿವಕುಮಾರ್ ನಿನ್ನೆಯಷ್ಟೇ ಹೇಳಿದಂಥ ಒಂದು ಹೇಳಿಕೆ ಇಡೀ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ. ಅಂದರೆ ಮಾತು ಕೊಟ್ಟಿದ್ದಾರೆ, ಇದರ ಬಗ್ಗೆ ಒಂದು ಮಾತುಕತೆ ಆಗಿದೆ, ಹಾಗಾಗಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಅದು ದೆಹಲಿ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಹಲವಾರು ಊಹಾಪೋಹಗಳಿಗೂ ಕಾರಣವಾಯಿತು. 2.5 ವರ್ಷ ಮಾಡ್ತಾರಾ, 3 ವರ್ಷ 2 ವರ್ಷ ಮಾಡ್ತಾರಾ? ಕೆಲವರಿಗೆ ತಿಳಿದಿದೆ. ಅಂದರೆ ಯಾರಿಗೆ? KC ವೇಣುಗೋಪಾಲ್, ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, DK ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕಾ ವಾದ್ರಾ ಇವರ ಅನ್ನುವಂಥದ್ದು. ಈ ಪ್ರಶ್ನೆಯನ್ನು ಇವತ್ತು ಸಿದ್ದರಾಮಯ್ಯನವರಿಗೆ ಕೇಳಲಾಯಿತು. ಸಿದ್ದರಾಮಯ್ಯ 2.5 ವರ್ಷ CM, DKಶಿ 2.5 ವರ್ಷ CM, ಇದು ಆಡೋ ಮಕ್ಕಳ ಬಾಯಲ್ಲಿ ಮರವು ಮಾತಾಗ್ಬಿಟ್ಟಿತ್ತು. ಆದರೆ ಇದು ನಿಜಾನ? ಆ ಮಾತಿಗೆ ಟಗರು ಗುಟ್ರು ಹಾಕಿದ್ದು ಹೇಗೆ? ಬಂಡೆ ಒಡೆಯೋಕ್ಕೆ ಡೈನಮೈಟ್ ಬೇಡ, ಸಿದ್ದು ಅವರ ಈ ಒಂದು ಮಾತು ಸಾಕು. ಇದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ರಾಜಕೀಯ ವಲಯದಲ್ಲಿ ಏನಾಗ್ತಾ ಇದೆ ಅದೆಲ್ಲ ಅಡ್ವರ್ಟೈಸ್ಮೆಂಟ್. ಓಕೆ,
ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿಗಳಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಹೇಳಿಕೆ ಕೊಡ್ತಾರಲ್ಲ, ಅದು ಅಡ್ವರ್ಟೈಸ್ಮೆಂಟ್. ನಿಜವಾದ ಫ್ರೂಟ್ ಇದೆಯಲ್ಲ, ಅದು ಏನು ಅಂತ ಆಮೇಲೆ ನಾನು ಹೇಳ್ತೀನಿ. ಈ ರಿಪೋರ್ಟ್ ನೋಡಿ ಮೊದಲು. ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಅವರು ಹೇಳಿಲ್ಲ, ನಾನು ತೀರ್ಮಾನ ತಗೊಂಡೆ. ಯಾವ ಒಪ್ಪಂದನೂ ಇಲ್ಲ. ಹೈಕಮಾಂಡ್ ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಟಗರು ರಾಮಯ್ಯ ಕಡ್ಡಿ ಮುರಿದಂಗೆ ಹೇಳ್ಬಿಟ್ಟಿದ್ದಾರೆ. ಈ ಒಂದೇ ಒಂದು ಹೇಳಿಕೆ ಡಿ ಕೆ ಶಿವಕುಮಾರ್ ಮತ್ತು ಟೀಮ್ಗೆ ಸಿಡಿಲು ಪಡೆದಂತಾಗಿದೆ. ಸಮಾವೇಶಕ್ಕೂ ಮುನ್ನ ಟಗರು ಟಾಂಟ್. ಡಿಕೆ ಸಿಎಂ ಕನಸಿಗೆ ಹುಲಿಯ ಅಡ್ಡಗಾಲು. ಹೋದ ಬಂದಲ್ಲೆಲ್ಲ ಡಿಕೆ ನೆಕ್ಸ್ಟ್ ಸಿಎಂ ಡಿಕೆ ಅಂತಿದ್ದ ಬಂಡೆ ಅಭಿಮಾನಿಗಳಿಗೆ ಕಮಕ್ ಕಿಮಕ್ ಅನ್ನಂಗಿಲ್ಲ ಎಂಬಂತೆ ಸಿದ್ದು ಕೌಂಟರ್ ಕೊಟ್ಟಿದ್ದಾರೆ. ಅದು ಓಪನ್ ಸ್ಟೇಟ್ಮೆಂಟ್. ಅಧಿಕಾರಕ್ಕೆ ಬರುವ ಮುನ್ನ ಒಪ್ಪಂದ ಆಗಿದೆಯಂತೆ ಸರ್ ಅಂತ ಡಿಕೆ ಹೇಳಿದ್ದಾರೆ ಅಂತ ಮಾಧ್ಯಮಗಳು ಪ್ರಶ್ನಿಸಿದ್ರು. ಕೇಳಿದ್ರಲ್ಲ ವೀಕ್ಷಕರೇ, ಒಪ್ಪಂದ ಆಗಿದೆ ಅಂತ ಡಿಕೆ ಹೇಳಿದ್ರೆ ಇದಕ್ಕೆ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ. 5 ವರ್ಷ ನನ್ನ ಮುಟ್ಟಂಗಿಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ನಾಳೆ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಇದೆ. ಇದಕ್ಕೂ ಮುನ್ನ ಕುರ್ಚಿ ಬಿಡಲ್ಲ ಅಂತ ಡಿಕೆ ಬಡಕ್ಕೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಸಿಎಂ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಸಿಎಂ ಮಾತೆ ಫೈನಲ್ ಅಂದ್ರು. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು. ನಾವು ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಹೇಳಿ ಸೂಚಿಸಬೇಕು, ನಾನು ಅದನ್ನ ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವರು ಹೇಳಿಲ್ಲ, ನಾನು ತೀರ್ಮಾನ ತಗೊಳ್ಳಲ್ಲ. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ CM ಹೇಳಿದ್ಮೇಲೆ ಏನು ತಕರಲ್ಲೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್ಲು, CM ಏನು ಹೇಳ್ತಾರೆ ಅದು ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್. ಸಿಎಂ ಇಷ್ಟು ಧೈರ್ಯವಾಗಿ ಕುಲ್ಲ ಹೇಳಿಕೆ ಕೊಡೋಕೆ ಕಾರಣ ಇಷ್ಟೇ. ಬೆಂಕಿ ಉಗುಳಿದ ಹುಲಿಯ 3 ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಭಾರಿ ಗೆಲುವು. ಈ ಮೂಲಕ ನನ್ನ ಮುಟ್ಟಂಗಿಲ್ಲ ಎಂಬ ಸಂದೇಶ. ಸಿದ್ದು ಕುರ್ಚಿ ಮುಟ್ಟಿದ್ರೆ ತಟ್ಟಿ ಬಿಡ್ತಾರೆ ಟಗರು ಬಣ. 136 ಶಾಸಕರ ಪೈಕಿ 100ಕ್ಕೂ ಹೆಚ್ಚು ಶಾಸಕರ ಬಲ. ಅಹಿಂದ ನಾಯಕನಿಗಿದೆ ಅಪಾರ ಬೆಂಬಲಿಗರ ಶಕ್ತಿ. ಸ್ವಾಭಿಮಾನಿ ಸಮಾವೇಶ ಮೂಲಕ ಟಕ್ಕರ್ ಫಿಕ್ಸ್. ಸಂದೇಶ ಇಷ್ಟೇ, ನೋ 50-50, 5 ವರ್ಷ ನಾನೇ ಸಿಎಂ, ಯಾರು ಕಮಕ್ ಕಿಮಕ್ ಅನ್ನಂಗಿಲ್ಲ. ಏಕ್ ಮಾರ್ ದೋ ತುಕಡ. ನಾಳಿನ ಸಮಾವೇಶ ನಂತರ ಏನಾಗಬಹುದು? ವೇಟ್ ಅಂಡ್ ವಾಚ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.